ಹಾಗೆ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಶೆಡ್ ಸೆಕ್ಯೂರಿಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಶೆಡ್ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಂತ, ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಅವರೆಲ್ಲ ಥಳಿಸಿದ್ರು. ನೋಡಿ, ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಾಗ ಗೇಟ್ ತೆಗೆದಿದ್ದು ನಾನೇ ಅಂತಾನೂ ಕೂಡ ವಿಷ್ಣು ಹೇಳಿದ್ದಾರೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಕೂಡ ಶೆಡ್ಗೆ ಬಂದಿದ್ರು. ಕೋರ್ಟ್ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಶೆಡ್ಗೆ ಬಂದಿದ್ರು. ಶೆಡ್ ನಲ್ಲಿರುವ ಕೊಠಡಿಗೆ ಕರ್ಕೊಂಡು ಬಂದಿದ್ರು. ಪಟ್ಟಣಗೆರೆ ಶೆಡ್ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ವಿಷ್ಣುನೇ ಪೊಲೀಸರಿಗೆ ಈಗ ಸಾಕ್ಷಿ. ಸದ್ಯ ಜ್ವರದಿಂದ ಬಳಲ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಆಮೇಲೆ ಅವರೇನು ಇಲ್ಲಿಯವರಲ್ಲ, ಅವರು ಬಿಹಾರ ಮೂಲದವರು ವಿಷ್ಣು. ಈಗ ಆತ ಮಾಡಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರವಾಗಿ ಹೌದು, ದರ್ಶನ್ ಅಂಡ್ ಟೀಮ್ ಈ ಶೆಡ್ಗೆ ಬಂದಿದ್ದು ಹೌದು. ಅವ್ರು ಬಂದಂಥ ಸಂದರ್ಭದಲ್ಲೆಲ್ಲ ನಾನೇ ಗೇಟ್ ತೆಗೆದಿದ್ದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಕರ್ಕೊಂಬಂದು ಆ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ರು. ಆ ನಂತರದಲ್ಲಿ ಅಲ್ಲಿ ಥಳಿಸಿರುವಂಥದ್ದು ಕೂಡ ಹೌದು ಅನ್ನುವಂಥದ್ದನ್ನು ವಿಷ್ಣು ಸ್ಟೇಟ್ಮೆಂಟ್ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಷ್ಣು ಈ ಪಟ್ಟಣಗೆರೆ ಜಯಣ್ಣಕ್ಕೆ ಸಂಬಂಧಪಟ್ಟ ಹಾಗಿನ ಈ ಶೆಡ್ ಇದೆಯಲ್ಲ, ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್.